ನಮ್ಮ ಶಿವಮೊಗ್ಗ ಎಂದೂ ಮರೆಯಲಾಗದ ಮುತ್ತು, ಮಲೆನಾಡಿನ ಮುತ್ತು ಶ್ರೀ ನಾಗಪ್ಪ ಶೆಟ್ಟಿ ಸರ್. ರಾಷ್ಟ್ರೀಯ ಶಿಕ್ಷಣ ಸಮಿತಿಯನ್ನು ಸ್ಥಾಪಿಸಿದವರನ್ನೇ ಮೊದಲಿಗರು ನಾಗಪ್ಪ ಶೆಟ್ಟಿ ಸರ್. ನಾಗಪ್ಪ ಶೆಟ್ಟಿ ಸರ್ ಸೈಕಲ್ ತುಳಿದು ಪ್ರತಿ ಮನೆಗೂ ಹೋಗಿ ಭೇಟಿ ಮಾಡಿ ಹಣವನ್ನು ತಂದು ಒಂದು ಶಿಕ್ಷಣ ಸಮಿತಿಯನ್ನು ಪ್ರಾರಂಭಿಸುತ್ತಾರೆ. ಇದನ್ನು ಗಾಂಧಿ ತತ್ವದ ಆಧಾರದ ಮೇಲೆ ನಡೆಸುತ್ತಾರೆ ನಾಗಪ್ಪ ಶೆಟ್ಟಿ ಸರ್. ಅವರ ಶ್ರೀಮತಿಯರಾದ ಸುಶೀಲಮ್ಮ ನಾಗಪ್ಪ ಶೆಟ್ಟಿ ಅವರು ಇಂದಿಗೂ ನಮ್ಮೊಂದಿಗಿರುವುದು, 103 ವರ್ಷವಾದರೂ ನಮ್ಮೊಂದಿಗಿರುವುದು ನಮ್ಮ ಹೆಮ್ಮೆ ಸರಿ. ಅವರು ತುಂಬಾ ಸ್ವಾರ್ಥ ಅನ್ನೋದು ಎಲ್ಲೂ ಇಲ್ಲ. ಒಂದು ಹಳೆಯ ಸೈಕಲ್ ಇತ್ತು ನಮ್ಮನೆ ಹಿಂದ್ಗಡೆನೆ ಅವ್ರ ರಿಲೇಟಿವ್ಸ್ ಮನೆ ಇರೋರು. ಲೇಡಿ ಸೈಕಲ್ ಜೆಂಟ್ ಸೈಕಲ್ ಅಲ್ಲ, ಲೇಡಿ ಸೈಕಲ್. ಆವತ್ತು ಲೇಡಿ ಸೈಕಲ್ ಬೆಂಗಳೂರಿಂದ ತರಿಸಿದ್ರು. ಆ ಸೈಕಲ್ 18-19 ರೂಪಾಯಿ ಅವರು. ಅದನ್ನ ಅವ್ರು ಹೊಡ್ಕೊಂಡು ಓಡಾಡೋರು. ಅವರ ಇನ್ನೊಂದು ವಿಶೇಷ ಅಂದ್ರೆ ಅವತ್ತಿನ ಕಾಲದಲ್ಲಿ NES ಅಲ್ಲಿ ಕೈಗಾರಿಕೆ, ಸಣ್ಣ ಕೈಗಾರಿಕೆನ ಖಾದಿ ವಿಲೇಜ್ ಇಂಡಸ್ಟ್ರಿ ಕೈಗಾರಿಕೆ ಶುರು ಮಾಡಿದ್ರು. ಪೇಪರು, ಸೋಪು, ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಅದೇ ಹೇಳುದು ಬೆಂಕಿ ಪಟ್ಟ ಬೇವಿನ ಮರದಿಂದ ಅದನ್ನ ಸೋಪ್ ಮಾಡಿ ಆರ್ಮಿ ಕಳಿಸ್ತಾ ಇದ್ರು. ಅದನ್ನ ಆರ್ಮಿ ಸೊಪ್ಪಿನ ತಗೊಂಡ್ರು, ಸೋಪ್ಗಳನ್ನ ಆಮೇಲೆ ಬಿಟ್ಬಿಟ್ರು. ಪೇಪರು, ಬೆಂಕಿ ಪಟ್ಟ ಇದನ್ನ ಮಾಡಿದ್ರು. ಮಾಡಿ ಎಲ್ಲ ಆಯ್ತು. ಅದು ಖಾದಿ ವಿಲೇಜ್ ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದ್ರು. ಅವತ್ತು ನಡೀತಿತ್ತು. ಕಾಲಾನುಕಾಲ ತಕ್ಕಂಗೆ ಏನಾಯ್ತು ಅಂದ್ರೆ ಕಾಂಪಿಟೇಷನ್ ಉಟ್ಕೊಂಡ್ಮೇಲೆ ಅದು ನಡೆಸೋದು ಬಹಳ ಕಷ್ಟ ಆಯ್ತು.